ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್. ಆತ್ಮೀಯ ಮುಖ್ಯೋಪಾಧ್ಯಾಯರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ವಿಡಿಯೋದಲ್ಲಿ ಮುಖ್ಯವಾಗಿ ನನ್ನ ಶಾಲೆ ನನ್ನ ಕೊಡುಗೆ ಎಂಬ ಕಾರ್ಯಕ್ರಮದ ಕುರಿತು ಚರ್ಚಿಸೋಣ. ಆತ್ಮೀಯರೇ, ನಮ್ಮ ಶಾಲೆಗೆ ಅವಶ್ಯಕವಾಗಿ ಬೇಕಾಗಿರುವಂತಹ ಮಟೀರಿಯಲ್ಸ್ಗಳನ್ನು, ಅಂದರೆ ಕ್ರೀಡಾ ಸಾಮಗ್ರಿಗಳಾಗಿರ್ಬೋದು, ಅಥವಾ ಪ್ಯೂರಿಫೈ ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು, ಅಥವಾ ಇನ್ನಿತರೆ ನಮ್ಮ ಮಕ್ಕಳಿಗೆ ಅನುಕೂಲವಾಗುವಂತಹ ನಮ್ಮ ಶಾಲೆಗೆ ಉಪಯೋಗಕ್ಕೆ ಬರುವಂತಹ ಯಾವುದಾದರೂ ವಸ್ತುಗಳನ್ನು ನಾವು ದೇಣಿಗೆ ರೂಪದಲ್ಲಿ ಪಡೆಯಲು ಇಚ್ಛಿಸಿದರೆ ಆ ಒಂದು ಮಾಹಿತಿಯನ್ನು ನಮ್ಮ ಶಾಲೆ ನಮ್ಮ ಕೊಡುಗೆ ಎಂಬ ಒಂದು ವೆಬ್ ಪೋರ್ಟಲ್ನಲ್ಲಿ ಇಂದೀಕರಿಸಬೇಕು. ಇಂದೀಕರಿಸಿದ ನಂತರ ದೇಣಿಗೆ ಕೊಡಲು ಇಚ್ಛಿಸುವ ವ್ಯಕ್ತಿಗಳು ಆ ಒಂದು ಪೋರ್ಟಲ್ಗೆ ಲಾಗಿನ್ ಆಗಿ ತಮ್ಮ ಶಾಲೆ ಏನಾದರೂ ಮಾಹಿತಿಯನ್ನು ಇಂದೀಕರಿಸಿದ್ದಾರೆ ಎಂಬುದನ್ನು ಚೆಕ್ ಮಾಡುತ್ತಾರೆ. ಚೆಕ್ ಮಾಡಿ ತಮಗೆ ಕೊಡಲು ಇಚ್ಛಿಸುವ ನಮ್ಮ ಶಾಲೆಗೆ ಕೊಡುಗೆಯಾಗಿ ಕೊಡಲು ಅನುಕೂಲವಾಗುತ್ತದೆ ಎಂಬ ಕಾರಣದಿಂದ ಘನ ಸರ್ಕಾರ ನನ್ನ ಶಾಲೆ ನನ್ನ ಕೊಡುಗೆ ಎಂಬ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಹಾಗಾದರೆ ನನ್ನ ಶಾಲೆ ನನ್ನ ಕೊಡುಗೆ ಕಾರ್ಯಕ್ರಮಕ್ಕೆ ನಾವು ನಮ್ಮ ಶಾಲೆಯಿಂದ ಹೇಗೆ ಲಾಗಿನ್ ಆಗಬೇಕು, ಹೇಗೆ ನಮ್ಮ ಶಾಲೆಗೆ ಬೇಕಾಗಿರತಕ್ಕಂಥ ಅಗತ್ಯಗಳನ್ನು ಅಲ್ಲಿ ಇಂದೀಕರಿಸಬೇಕು ಎನ್ನುವುದನ್ನು ನೋಡೋಣ. ಮೊದಲಿಗೆ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ. ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿದ ತಕ್ಷಣ ನಮಗೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತದೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ. ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನನ್ನ ಶಾಲೆ ನನ್ನ ಕೊಡುಗೆ ಎಂಬ ಒಂದು ಲಿಂಕ್ ಕಾಣಿಸುತ್ತದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಶಾಲೆ ನನ್ನ ಕೊಡುಗೆ ವೆಬ್ ಪೋರ್ಟಲ್, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಲಾಗಿನ್ ಪೇಜ್ ಓಪನ್ ಆಗುತ್ತದೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಯೂಸರ್ ನೇಮ್, ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಕೇಳುತ್ತದೆ. ಯೂಸರ್ ನೇಮ್ ನಾವು SATSಗೆ ಬಳಸುವಂತಹ ಲಾಗಿನ್ನನ್ನೇ ಇಲ್ಲಿಯೂ ಕೂಡ ಬಳಸಬೇಕಾಗಿರುತ್ತದೆ. ಆದ್ದರಿಂದ SATSಗೆ ಯಾವ ಲಾಗಿನನ್ನು ಬಳಸುತ್ತೀರಾ, ಅಂದರೆ SATSಗೆ ಬಳಸುವಂತಹ ಯೂಸರ್ ನೇಮ್, ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚಾ ಕೋಡನ್ನು ಹಾಕಬೇಕು. SATSಗೆ ಬಳಸುವಂತಹ ಯೂಸರ್ ನೇಮ್, ಪಾಸ್ವರ್ಡ್ ಹಾಗೂ ಕ್ಯಾಪ್ಚಾ ಕೋಡನ್ನು ಎಂಟರ್ ಮಾಡಿ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆ ನನ್ನ ಕೊಡುಗೆ ಎಂಬ ಒಂದು ವೆಬ್ ಪೋರ್ಟಲ್ ಓಪನ್ ಆಗುತ್ತದೆ. ಹಾಗಾದರೆ ಈ ಲಾಗಿನನ್ನು ನಾವು ಹೇಗೆ ಉಪಯೋಗಿಸಬೇಕು? ಬಲಗಡೆ 3 ಗೆರೆ ಮೇಲೆ ಕ್ಲಿಕ್ ಮಾಡಿ. 3 ಗೆರೆಗಳ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಬಹಳಷ್ಟು ಆಪ್ಷನ್ಗಳು ಕಾಣಿಸುತ್ತವೆ. ಡ್ಯಾಶ್ಬೋರ್ಡ್, ಕೊಡುಗೆ ಸಂಪೂರ್ಣವಾಗಿ ಬಳಸಿದ ಸ್ಥಿತಿ, ಇಂಡೆಂಟ್ ಇರಿಸಿ, ಶಾಲೆಯ ಪ್ರೊಫೈಲ್, ಕೊಡುಗೆ ಸ್ಥಿತಿಯನ್ನು ನವೀಕರಿಸಿ, ಈ ರೀತಿಯಾದಂಥ ಆಪ್ಷನ್ಗಳು ಕಾಣಿಸುತ್ತವೆ. ನಾವಿಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯ ಕೆಲಸ ಇಂಡೆಂಟ್ ಸೇರಿಸಿ ಅದರ ಮೇಲೆ ಕ್ಲಿಕ್ ಮಾಡಿ. ಪ್ಲೇಸ್ ಇಂಡೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಬೇಡಿಕೆ ಸಲ್ಲಿಸು ಅಥವಾ ಶಾಲಾ ಅಗತ್ಯತೆಗೆ ಬೇಡಿಕೆ ಸಿದ್ಧಪಡಿಸು ಪೇಜ್ ಓಪನ್ ಆಗುತ್ತದೆ. ಈ ಪೇಜ್ನಲ್ಲಿ ನಮ್ಮ ಶಾಲೆಗೆ ಬೇಕಾಗಿರುವಂತಹ ಅಗತ್ಯ ವಸ್ತುಗಳನ್ನು ನಾವು ಅಪ್ಡೇಟ್ ಮಾಡಬೇಕು. ಇಲ್ಲಿ ಕೊಡುಗೆಯ ವಿಭಾಗ, ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಹಲವಾರಷ್ಟು ನಮಗೆ ಆಪ್ಷನ್ಗಳು ಕಾಣಿಸುತ್ತವೆ. ಅಕಾಡೆಮಿಕ್ ಆ್ಯಂಡ್ ಕೋ ಕರಿಕ್ಯುಲರ್, ಡಿಜಿಟಲ್ ಡಿವೈಸ್, ಲರ್ನಿಂಗ್ ನೀಡ್ಸ್, ಇದರಲ್ಲಿ ನಮಗೆ ಬೇಕಾಗಿರುವಂಥ ಅಗತ್ಯತೆ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕೊಡುಗೆಯ ಉಪವಿಭಾಗಗಳು ಅಂತ ಇದೆ. ನಿಮಗೆ ಯಾವುದು ಬೇಕು, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ವಾಲಿಬಾಲ್ ಕಿಟ್. ಈಗ ಉದಾಹರಣೆಗಾಗಿ ಬ್ಯಾಡ್ಮಿಂಟನ್ ಕಿಟ್ ಮೇಲೆ ಕ್ಲಿಕ್ ಮಾಡೋಣ. ನಂತರ ವಸ್ತುಗಳ ವೈಶಿಷ್ಟ್ಯತೆ. ಬ್ಯಾಡ್ಮಿಂಟನ್ ಕಿಟ್ ಯಾವ ರೀತಿಯಾಗಿರಬೇಕು, ನಿಮಗೆ ಎಷ್ಟು ಬ್ಯಾಡ್ಮಿಂಟನ್ ಕಿಟ್ಗಳು ಬೇಕು, ಈ ರೀತಿಯಾದಂಥ ಒಂದು ಮಾಹಿತಿಯನ್ನು ಇಲ್ಲಿ ನಾವು ಬರಿಬೇಕಾಗುತ್ತದೆ. ಕೆಳಗಡೆ ಬೇಡಿಕೆಯ ವಿವರ, ಯಾವ ತರಗತಿಗೆ ಬ್ಯಾಡ್ಮಿಂಟನ್ ಕಿಟ್ ಬೇಕು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು. ಪ್ರಮಾಣ, ಎಷ್ಟು ಬ್ಯಾಡ್ಮಿಂಟನ್ ಕಿಟ್ಗಳು ನಿಮಗೆ ಬೇಕು, 1, 2, ಅದನ್ನು ನಾವಿಲ್ಲಿ ಬರಿಬೇಕಾಗುತ್ತದೆ. ನಂತರ ಘಟಕ ವೆಚ್ಚ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತದೆ. ಅಂದಾಜು ವೆಚ್ಚನೂ ಕೂಡ ಅಲ್ಲಿ ಆಟೋಮೆಟಿಕ್ಕಾಗಿ ತೆಗೆದುಕೊಳ್ಳುತ್ತೆ. ಒಂದು ಘಟಕಕ್ಕೆ 229 ಆದರೆ 2 ಘಟಕಕ್ಕೆ 458. ಈ ರೀತಿ ಕೆಳಗಡೆ ಅಗತ್ಯ ಪ್ರಮಾಣ, ಅಂದಾಜು ವೆಚ್ಚ, ಸಾರಿಗೆ ವಿಧಾನ, ನಿಮಗೆ ಯಾವ ರೀತಿಯಾಗಿ ಅದು ತಲುಪಬೇಕು ಅನ್ನೋದನ್ನು ಇಲ್ಲಿ ಬರಿಬೇಕು. ಬಸ್. ನಂತರ ಏನಾದರೂ ರಿಮಾರ್ಕ್ಸ್ ಇದ್ದಲ್ಲಿ ಶರ ಕಾಲಮ್ನಲ್ಲಿ ಬರಿಬೇಕು. ಭಾವಚಿತ್ರವನ್ನು ಅಪ್ಲೋಡ್ ಮಾಡಿ. ಆ ಬ್ಯಾಡ್ಮಿಂಟನ್ ಯಾವ ರೀತಿಯಾದಂಥ ಅಥವಾ ಯಾವ ಕಂಪ್ನಿಯ ಬ್ಯಾಡ್ಮಿಂಟನ್ ನಿಮಗೆ ಬೇಕಾಗುತ್ತದೆ ಅದರ ಒಂದು ಭಾವಚಿತ್ರವನ್ನು ನಾವಿಲ್ಲಿ ಅಪ್ಲೋಡ್ ಮಾಡಬಹುದು. ಕೆಳಗಡೆ ಆದ್ಯತೆ ಮೇಲೆ ಕ್ಲಿಕ್ ಮಾಡಿ. ಲೋ, ಮೀಡಿಯಂ, ಹೈ ಯಾವುದಾದ್ರೂ ಒಂದನ್ನು ಸೆಲೆಕ್ಟ್ ಮಾಡಿ. ನಂತರ ಸಲ್ಲಿಸು ಬಟನ್ ಮೇಲೆ ಕ್ಲಿಕ್ ಮಾಡಿ. ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಂತ ಕೇಳುತ್ತೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಾವು ಒಂದು ಬೇಡಿಕೆಯನ್ನು ಇಂಡೆಂಟ್ ಸೇವ್ಡ್ ಸಕ್ಸಸ್ಫುಲಿ, ಇಂಡೆಂಟ್ ID ಕೂಡ ಇಲ್ಲಿ ಬಂದಿರುತ್ತದೆ.
ಈ ರೀತಿಯಾಗಿ ನಮ್ಮ ಶಾಲೆಗೆ ಅಗತ್ಯತೆ ಇರುವಂತಹ ವಸ್ತುಗಳನ್ನು ನನ್ನ ಶಾಲೆ ನನ್ನ ಕೊಡುಗೆ ವೆಬ್ ಪೋರ್ಟಲ್ನಲ್ಲಿ ಅಳವಡಿಸಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.